ಭೂಮಿ ಪವರ್ ಮತ್ತು ಎಸ್ ಟಿ ಮಾಡಿ ಹಾಂ ಎಸ್ ಟಿ ಬಾಟ್ಲ್ ಅದಲ್ಲ ಇವ ನೋಡ್ರಿ ಭೂಮಿ ಪವರ್ ಎಷ್ಟು ಹಾಕಿದ್ದಿ ಇದನ್ನ ಕೊಟ್ಟಿದ್ರಿ ಅವ್ರು ಈ ಬಾಟ್ಲಿ ಕೊಟ್ಟಿದ್ದಲ್ರಿ ಹಾಂ ಇದನ್ನ ಕೊಟ್ಟಿದ್ರಿ ಆ ಕಡೆ ಸಪ್ರೇಟ್ ಅರ್ಧ ಲೀಟರ್ ಬಾಟ್ಲಿ ಒಳಗ ಹೊಡೆದು ಹೊಡೆದು ಹಾಕಿದ್ರೆ ಹಾಂ 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 ಎಸ್ ಟಿ ಮತ್ತು ಭೂಮಿ ಪವರ್ ಈ ಭೂಮಿ ಪವರ್ ಎಷ್ಟು ಹಾಕಿದ್ದಿ ಇದನ್ನ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಎಷ್ಟು ಎಕರೆಗೆ ಹಾಕಿದ್ದಿ ಒಂದು ಎಕರೆಗೆ ಎಷ್ಟು ಪ್ಯಾಕೆಟ್ ಗೊಂಜಾಳ ಅದು ಎರಡು ಪ್ಯಾಕೆಟ್ 2 ಪ್ಯಾಕೆಟ್ ಗೊಂಜಾಳ ಬೀಜ ಎರಡು ಪ್ಯಾಕೆಟ್ ಹಾಂ 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 ನೀವು ನನಗೆ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ ಯೂಟ್ಯೂಬ್ ಮೂಲಕ ಚೆನ್ನಾಗಿ ಅನ್ಸುತ್ತೆ ಅದು ಭಾರಿ ಎಷ್ಟು ಬಂತು ಜೋಳ 35 ಕ್ವಿಂಟಲ್ ಬಂದದ್ದು 35 ಕ್ವಿಂಟಲ್ ನಂತರ ಬಂದದ್ದು 35 ಕ್ವಿಂಟಲ್ ಹಾಂ ಹಾಂ ಒಂದು ಎಕರೆಗೆ ಒಂದು 35 ಕ್ವಿಂಟಲ್ ಜೋಳ ಬಂತು ಪ್ರತಿ ವರ್ಷ ಎಷ್ಟು ಬೆಳಿತಿದ್ರಿ ನೀವು ಒಂದು 18-20 ಕ್ವಿಂಟಲ್ ಅಂದ್ರೆ ಭಾಳ ಆಗುತ್ತೆ 18ರಿಂದ 20 ಕ್ವಿಂಟಲ್ ಬೆಳಿತಿದ್ರಿ ಇದಕ್ಕೇನು ಎಕ್ಸ್ಟ್ರಾ ಗೊಬ್ಬರ ಗಿಬ್ಬರ ಹಾಕಿದ್ರೆ ಮತ್ತೆ ಇಲ್ಲ ಹಾಂ ಬಿತ್ತ ಮುಂದೆ 20 ಒಂದು ಪ್ಯಾಕೆಟ್ನೇ ಹಾಂ ಇದನ್ನ ಮಿಕ್ಸ್ ಮಾಡಿ ಹಾಂ ಬಿತ್ತಿದ್ದೀವಿ ಹಾಂ ಹಾಂ ಒಂದ್ಸಲ ಯೂರಿಯಾ ಅಷ್ಟೇ ಹಾಕಿದೆ ಒಂದು ಚೀಲ ವರ್ಷ ಅಷ್ಟೇ ಬೆಳೆಸಿದ್ರಿ ಈಗ ಅಷ್ಟೇ ಬೆಳೆಸಿರಿ ಅಷ್ಟೇ ಬೆಳೆಸೇವ್ರಿ ಕಡಿಮೆ ಬೆಳೆಸೇವ್ರಿ ಓಕೆ ಹೋದ ವರ್ಷ ಹಾಂ ಹಾಂ ಭಾರಿ ಹಾಂ ಒಟ್ಟು ನಿನಗೆ ಇದು ಆರ್ಥಿಕವಾಗಿ ಅನುಕೂಲ ಆಯಿತು ಭಾರಿ ಸರ್ ಹಾಂ ಅಥವಾ ಈ ವರ್ಷ ಮತ್ತೆ ನಿಮ್ಮನ್ನ ಇದನ್ನ ಹಾಂ ಮಾಡಿ ಹಾಂ ಎಸ್ ಟಿ ಮತ್ತು ಭೂಮಿ ಪವರ್ ಇಷ್ಟು ಚೆನ್ನಾಗಿ ಎಫೆಕ್ಟ್ ಆಗಿದೆ ಭಾರಿ ರಿಸಲ್ಟ್ ಹಾಂ ಚಲೋ ಈಗ ನಿಮಗೆ ಪಕ್ಕ ಆಗೈತಲ್ಲ ಗ್ಯಾರಂಟಿ ಪಕ್ಕ ಆಗೈತಲ್ಲ ఇప్పుడు ಅಡಿಕೆ ಸಸಿ ಪ್ರತಿಯೊಂದಕ್ಕೂ ನೀವು ಏನು ಇದು ಯಾವುದು ಪೇರ್ಲ ಗಿಡ ಪ್ರತಿಯೊಂದಕ್ಕೆ ಇದಕ್ಕೆಲ್ಲ ಏನು ಬೇಕೋ ನಾನು ಹೇಳ್ಕೊಡ್ತೀನಿ ಪದ್ಧತಿ ಮಾಡ್ಕೊಂಬರ್ರಿ ನಿಮಗೆ ಪಕ್ಕ ಎಲ್ಲ ಹೇಳಿರೋದು ನೀವು 100% ರಿಸಲ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು